RCB, it's not a just team, it's a brand of IPL. ಕಪ್ ಗೆಲ್ತಾರೋ ಬಿಡ್ತಾರೋ, ಪಂದ್ಯವನ್ನ ಸೋಲ್ತಾರೋ ಗೆಲ್ತಾರೋ, ಆದರೆ ಬೆಂಗಳೂರು ಪಂದ್ಯಗಳು ಅಂದರೆ ಅದರ ಕ್ರೇಜ್ ನೆಕ್ಸ್ಟ್ ಲೆವೆಲ್ನಲ್ಲಿದೆ. ಈ ಸೀಸನ್ನಲ್ಲೂ ಕೂಡ ಮೋಸ್ಟ್ ವ್ಯೂವರ್ಶಿಪ್ ಮ್ಯಾಚಸ್ ಅಂದರೆ ಟಾಪ್ನಲ್ಲಿ RCB ಪಂದ್ಯಗಳೇ ಇವೆ. ಅದಕ್ಕೆ ಕಾರಣ IPL ಇತಿಹಾಸದಲ್ಲಿ ಬೆಂಗಳೂರು ತಂಡ ಸೃಷ್ಟಿಸಿರುವಂಥ ಚರಿತ್ರೆ. ಸ್ಟಿಲ್ ಈವರೆಗೂ ಕೂಡ ಕೆಲವೊಂದು ರೆಕಾರ್ಡ್ಸ್ನ ಬ್ರೇಕ್ ಮಾಡೋಕೆ ಯಾರಿಂದಲೂ ಸಾಧ್ಯ ಆಗಿಲ್ಲ. ಸೊ ಏನೆಲ್ಲ ರೆಕಾರ್ಡ್ಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈ ಸೀಸನ್ನಲ್ಲೂ ಕೂಡ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಪ್ಲೇ ಆಫ್ ಹೊಸ್ತಿಲಲ್ಲೇ ಇರುವಂತ ಬೆಂಗಳೂರು ಬಾಯ್ಸ್ ಟಾಪ್ 4ಗೆ ಕಾಲಿಡುವಂತ ಫೇವ್ರೆಟ್ ಟೀಮ್ ಕೂಡ ಹೌದು. ಕೆಲವೊಂದು ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇದೆ, ಬಟ್ ನೆಕ್ಸ್ಟ್ ಅಷ್ಟೇ ಚೆನ್ನಾಗಿ ಕಂಬ್ಯಾಕ್ ಮಾಡಿದ್ದಾರೆ. ಸೊ ಈ ಆವೃತ್ತಿಯಲ್ಲಿ ಬ್ಯಾಲೆನ್ಸ್ಡ್ ಟೀಮ್ ಆಗಿ ಆಲ್ರೌಂಡ್ ಪ್ರದರ್ಶನ ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಟ್ರೋಫಿಯನ್ನ ಎತ್ತಿ ಹಿಡಿಯುವಂತ ಟಾರ್ಗೆಟ್ನಲ್ಲಿರುವಂತ RCB IPL ಇತಿಹಾಸದಲ್ಲಿ ಈವರೆಗೂ ಯಾವುದೇ ಟೀಮ್ ಮಾಡಿರೋದಂತ ರೆಕಾರ್ಡ್ಸ್ ಇದೆ. ಜೊತೆಗೆ ಬ್ರೇಕ್ ಮಾಡೋಕೆ ಇನ್ನೂ ಕೂಡ ಸಾಧ್ಯವಾಗದ ದಾಖಲೆಗಳು ಕೂಡ ಇವೆ. ಸೊ ಏನೆಲ್ಲ ಅನ್ಬ್ರೇಕಬಲ್ ರೆಕಾರ್ಡ್ಸ್ ಇನ್ನೂ ಕೂಡ RCB ಹೆಸರಲ್ಲಿದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. 2013ರಲ್ಲಿ ಕ್ರಿಸ್ ಗೇಲ್ ಪುಣೆ ವಾರಿಯರ್ಸ್ ವಿರುದ್ಧ 175 ರನ್ಗಳ ಇನ್ನಿಂಗ್ಸ್ ಅನ್ನು ಆಡಿದ್ರು. ಈ ದಾಖಲೆಯನ್ನ ಇದುವರೆಗೂ ಕೂಡ ಯಾರಿಂದಲೂ ಬ್ರೇಕ್ ಮಾಡೋಕೆ ಸಾಧ್ಯವಾಗಿಲ್ಲ. ಸೊ IPL ಇತಿಹಾಸದಲ್ಲಿ ಆಟಗಾರನೊಬ್ಬನ ಹೈಯೆಸ್ಟ್ ಇಂಡಿವಿಜುವಲ್ ರೆಕಾರ್ಡ್ಸ್ ಅಂತ ಅಥವಾ ಇನ್ನಿಂಗ್ಸ್ ಅಥವಾ ಸ್ಕೋರ್ ಅಂತ ಇದ್ರೆ ಅದು 175 ರನ್ಗಳು. RCB ಪರ ಕ್ರಿಸ್ ಗೇಲ್ ಮಾಡಿದಂಥ ದಾಖಲೆ ಇದು. 2013ರಲ್ಲಿ ಪುಣೆ ವಾರಿಯರ್ಸ್ ವಿರುದ್ಧದ ಪಂದ್ಯದಲ್ಲಿ ಈ ದಾಖಲೆ ಬರುತ್ತೆ. ಅದು ಕೂಡ ಜಸ್ಟ್ 66 ಬಾಲ್ಗಳಲ್ಲೇ 175 ರನ್ಗಳನ್ನ ಸಿಡಿಸಿ ಅಜೇಯರಾಗಿ ಉಳ್ಕೊಳ್ತಾರೆ. ಸ್ಟಿಲ್ ಈವರೆಗೂ ಕೂಡ ಈ ದಾಖಲೆಯನ್ನ ಯಾರಿಂದಲೂ ಕೂಡ ಬ್ರೇಕ್ ಮಾಡೋಕೆ ಆಗಿಲ್ಲ. ಸೊ ಇತ್ತೀಚೆಗೆ ಪಂಜಾಬ್ ಕಿಂಗ್ಸ್ ವಿರುದ್ಧದ ಮ್ಯಾಚಲ್ಲಿ ಡೆಲ್ಲಿ ಪರ KL ರಾಹುಲ್ ಅವರು 152 ರನ್ಗಳನ್ನ ಹೊಡೆದಿದ್ರು. ಬಟ್ 175ರ ಟಾರ್ಗೆಟ್ ಅಥವಾ ಯಾವುದೊಂದು ದಾಖಲೆ ಇನ್ನೂ ಕೂಡ ಸ್ಟಿಲ್ ಹಾಗೆ ಇದೆ. ಸೊ ಈ ದಾಖಲೆಯನ್ನು ಯಾರು ಬ್ರೇಕ್ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಇದೆ. ಸೊ ಬಹುಶಃ ಸದ್ಯಕ್ಕಂತೂ ಇದು ಟಚ್ ಮಾಡೋಕೆ ಕಷ್ಟ ಇದೆ, ಬಟ್ ಹೇಳೋಕ್ಕಾಗಲ್ಲ. ಇತ್ತೀಚಿನ ಸೀಸನ್ಗಳಲ್ಲಿ ಆ ರೀತಿಯಾಗಿ ಬ್ಯಾಟರ್ಗಳು ಆರ್ಭಟ ಮಾಡ್ತಾ ಇದ್ರೆ ಸೊ ಈ ರೆಕಾರ್ಡ್ ಕೂಡ ಮುಂದಿನ ದಿನಗಳಲ್ಲಿ ಬ್ರೇಕ್ ಆಗಬಹುದು. ಬಟ್ ಈವರೆಗೂ ಕೂಡ ಆಗಿಲ್ಲ. 13 ವರ್ಷಗಳಿಂದ ಈ ದಾಖಲೆಯನ್ನು ಯಾರು ಕೂಡ ಬ್ರೇಕ್ ಮಾಡಿಲ್ಲ. ಇನ್ನು ಒಂದೇ ಇನ್ನಿಂಗ್ಸ್ನಲ್ಲಿ ಕ್ರಿಸ್ ಗೇಲ್ ಸಿಡಿಸಿದ ಅತಿ ಹೆಚ್ಚು ಸಿಕ್ಸ್ ಅಂದ್ರೆ ಒಂದು ಇನ್ನಿಂಗ್ಸ್ನಲ್ಲಿ ಆಟಗಾರನೊಬ್ಬ ಸಿಡಿಸಿದ ಅತಿ ಹೆಚ್ಚು ಸಿಕ್ಸ್ಗಳ ಪೈಕಿ ಕ್ರಿಸ್ ಗೇಲ್ ಈಗಲೂ ಕೂಡ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಸೊ ಇದೇ 175 ರನ್ಗಳನ್ನ ಹೊಡೆದಾಗ ಅವರ ಬ್ಯಾಟಿಂದ 17 ಸಿಕ್ಸರ್ಗಳು ಬಂದಿತ್ತು. ಸೊ ಇದು ದಾಖಲೆ ಕೂಡ ಯಾರಿಂದಲೂ ಬ್ರೇಕ್ ಮಾಡೋಕೆ ಸಾಧ್ಯವಾಗಿಲ್ಲ. ಆ್ಯಂಡ್ 2013ರಲ್ಲಿ ಪುಣೆ ವಾರಿಯರ್ಸ್ ವಿರುದ್ಧ 30 ಎಸೆತಗಳಲ್ಲಿ ಕ್ರಿಸ್ ಗೇಲ್ ಶತಕವನ್ನ ಸಿಡಿಸಿದ್ರು. ಈ ದಾಖಲೆ ಕೂಡ ಇದುವರೆಗೂ IPL ಇತಿಹಾಸದಲ್ಲಿ ಫಾಸ್ಟೆಸ್ಟ್ 100 ಲಿಸ್ಟ್ನಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಜಸ್ಟ್ 30 ಎಸೆತಗಳಲ್ಲಿ ಕ್ರಿಸ್ ಗೇಲ್ ಈ ದಾಖಲೆಯನ್ನು ಮಾಡಿದ್ರು. ಇನ್ನು 2ನೇ ಸ್ಥಾನದಲ್ಲಿ ವೈಭವ್ ಸೂರ್ಯವಂಶಿ ಇದ್ರು 35 ಎಸೆತಗಳಲ್ಲಿ. ಸೊ ಅದನ್ನು ಬಿಟ್ಟರೆ 30ರವರೆಗೂ ಕೂಡ ಯಾರು ಬಂದಿಲ್ಲ. ಸೊ 30 ಎಸೆತಗಳಲ್ಲಿ ಯಾರಿಗೂ ಕೂಡ ಶತಕ ಬಾರಿಸೋಕೆ ಸಾಧ್ಯವಾಗಿಲ್ಲ. ಇದು ಕೂಡ RCB ತಂಡದ ಹೆಸರಲ್ಲೇ ಇದೆ. ಆ್ಯಂಡ್ 2016ರಲ್ಲಿ ಗುಜರಾತ್ ಲಯನ್ಸ್ ವಿರುದ್ಧ ಕೊಹ್ಲಿ ಹಾಗೆ ABD ಅವರ 229 ರನ್ಗಳ ಜೊತೆ ಆಟ ಬರುತ್ತೆ. ಸೊ ಇದು 10 ವರ್ಷ ಆಗಿದೆ ಈ ದಾಖಲೆ ಮಾಡಿ. ಅಂದರೆ ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಬಂದಿರುವಂಥದ್ದು RCBಯ ಬ್ಯಾಟರ್ಗಳಿಂದ ಕೊಹ್ಲಿ ಹಾಗೆ ABD. ಸೊ ಇವರಿಬ್ಬರು ಕೂಡ 2016ರಲ್ಲಿ ಗುಜರಾತ್ ಲಯನ್ಸ್ ವಿರುದ್ಧ, ಅಂದರೆ ಈಗಿನ ಗುಜರಾತ್ ಟೈಟನ್ಸ್ ಆಗಿನ ಗುಜರಾತ್ ಲಯನ್ಸ್ ಆಗಿತ್ತು, 229 ರನ್ಗಳ ಜೊತೆಯಾಟ ಬರುತ್ತೆ. ಸ್ಟಿಲ್ ಈವರೆಗೂ ಇದನ್ನ ಬ್ರೇಕ್ ಮಾಡೋಕೆ ಸಾಧ್ಯವಾಗಿಲ್ಲ. ಇತ್ತೀಚೆಗೆ KL ರಾಹುಲ್ ಹಾಗೆ ನಿತೀಶ್ ರಾಣಾ 220 ರನ್ಗಳ ಪಾರ್ಟ್ನರ್ಶಿಪ್ ಅನ್ನ ಕೊಟ್ಟರು ಕೂಡ ನಂಬರ್ 1 ಸ್ಥಾನದಲ್ಲಿ ಕೊಹ್ಲಿ ಹಾಗೆ ABD ಅವರ ಪಾರ್ಟ್ನರ್ಶಿಪ್ ಇದೆ. ಇನ್ನು 2016ರ ಸೀಸನ್ ಅಲ್ಲಿ 16 ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ 973 ರನ್ಗಳನ್ನ ಕಲೆ ಹಾಕಿದ್ರು ಒಂದು ಸೀಸನ್ ನಲ್ಲಿ. ಸೊ ಆಟಗಾರನೊಬ್ಬ ಒಂದು ಸೀಸನ್ ಅಲ್ಲಿ ಸಿಡಿಸಿದಂತ ಅತಿ ಹೆಚ್ಚು ರನ್ಗಳು ಇದು 973 ರನ್ಗಳು. ಈವರೆಗೂ ಕೂಡ ಯಾವುದೇ ಬ್ಯಾಟರ್ ಇದನ್ನ ಬ್ರೇಕ್ ಮಾಡೋಕೆ ಸಾಧ್ಯವಾಗಿಲ್ಲ. ಸೊ ಏಕೈಕ ಆಟಗಾರ ಅದು ಕಿಂಗ್ ವಿರಾಟ್ ಕೊಹ್ಲಿ. ಇನ್ನು IPL ನಲ್ಲಿ ಅತಿ ಹೆಚ್ಚು ಶತಕ ಬಾರಿಸಿದಂತ ಆಟಗಾರ ಅಂತಂದ್ರೆ ಅದು ಕಿಂಗ್ ಕೊಹ್ಲಿನೇ ಆಗಿದ್ದಾರೆ. 8 ಶತಕ ಬಂದಿದೆ ಅವರ ಬ್ಯಾಟಿಂಗ್ ನಲ್ಲಿ. ಹಾಗೆ 800ಕ್ಕೂ ಹೆಚ್ಚು ಬೌಂಡ್ರಿಗಳು ಕೂಡ ಅವರ ಬ್ಯಾಟಿಂಗ್ ನಲ್ಲಿ ಸಿಡಿದಿದೆ. ಇನ್ನು IPL ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಅಂದ್ರೆ ಅದು ಕಿಂಗ್ ವಿರಾಟ್ ಕೊಹ್ಲಿ. ಸೊ IPL ಅಂತ ಬಂದಾಗ ಅತಿ ಹೆಚ್ಚು ರನ್ಗಳು ಬಂದಿರೋದೇ ಕಿಂಗ್ ವಿರಾಟ್ ಕೊಹ್ಲಿ ಬ್ಯಾಟಿಂದ. ಅವರು ನಂಬರ್ 1 ಸ್ಥಾನದಲ್ಲಿದ್ದಾರೆ. ಹೀಗೆ RCB IPL ನಲ್ಲಿ ಕಪ್ ಗೆಲ್ಲೋಕೆ 18 ವರ್ಷಗಳನ್ನ ತಗೊಂಡ್ರು ಕೂಡ ದಾಖಲೆಗಳಲ್ಲಿ ಮಾತ್ರ ಎಲ್ಲರಿಗಿಂತ ಮುಂದಿದೆ. ಹೌದು, KKR ವಿರುದ್ಧ 2017ರಲ್ಲಿ 49 ರನ್ಗಳಿಗೆ ಆಲ್ಔಟ್ ಆಗಿತ್ತು.
ಸೊ ಇದು IPL ಇತಿಹಾಸದಲ್ಲಿ ಅತಿ ಕಡಿಮೆ ಮೊತ್ತಕ್ಕೆ ಆಲ್ ಔಟ್ ಆಗಿರುವಂಥ ತಂಡ ಎನ್ನುವಂಥ ಬೇಡದ ದಾಖಲೆ ಕೂಡ ಇದೆ. ಬಟ್ ಇಟ್ಸ್ ಓಕೆ, ಪಾಸಿಟಿವ್ ತಗೊಳ್ಳೋಕ್ಕೆ ರೆಡಿ ಇದ್ದೇವೆ ಅಂದಾಗ ಒನ್ ಡೇ ಬ್ಯಾಡ್ ಡೇ ಕೂಡ ಆಗಿರುತ್ತೆ, ಅದನ್ನು ನೆಗೆಟಿವ್ ರೆಕಾರ್ಡ್ಸ್ ಕೂಡ ಬರಬಹುದು, ಅದನ್ನು ಕೂಡ ಒಪ್ಪಿಕೊಳ್ತೇವೆ. ಬಟ್ ಡಾಮಿನೇಟಿಂಗ್ ಅಂತ ಬಂದಾಗ ಬೆಂಗಳೂರು ಅವತ್ತು ಇವತ್ತು ಯಾವತ್ತು ಕೂಡ ಟಾಪ್ನಲ್ಲೇ ಇದೆ. ಸೊ ಇದನ್ನಂತೂ ಮರೆಯೋಕ್ಕಾಗೋದು ಇಲ್ಲ. ಕೆಲ ರೆಕಾರ್ಡ್ಸ್ ಅಂತೂ ಈವರೆಗೂ ಕೂಡ ಬ್ರೇಕ್ ಮಾಡೋದು ಕಷ್ಟ ಅನ್ನೋ ಥರನೇ ಇದೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೆಷ್ಟು ಟೈಮ್ ತಗೊಳ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಮಸ್ಕಾರ.